ಶರಣ್ರಿ, ಈ ವಿಡಿಯೋ ಮೂಲಕ ನಾನು ನಿಮಗೆ ಮಾವಿನಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೇಸಿಗೆ ಕಾಲಕ್ಕೆ ತುಂಬ ತಂಪಾಗಿ ರುಚಿಯಾಗಿರುತ್ತೆ. ಬೇಳೆ ಸಾರು ತಿಂದು ಬೇಜಾರಾದಾಗ ಈ ರೀತಿ ಮುದ್ದೆಗೂ ಅನ್ನಕ್ಕೂ ಮಾಡ್ಕೋಬೋದು. ಇದು ರುಬ್ಕೊಳಕ್ಕೆ ತೆಂಗಿನಕಾಯಿ ತುರಿ, ಆಮೇಲೆ ಹುರ್ಕೊಳೋದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಇದು ರುಬ್ಕೊಳಕ್ಕೆ ಮಾವಿನಕಾಯಿ, ಹಾಗೆ ಒಗ್ಗರಣೆಗೆ ಕರಿಬೇವು, ಕೊತ್ತಂಬರಿ, ಈರುಳ್ಳಿ. ಸೊ ಫಸ್ಟು ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀವಿ. ಇದ್ರ ಬದಲು ನೀವು ಒಣಮೆಣ್ಸಿನ್ಕಾಯಿನೂ ಹುರ್ಕೋಬೋದು, ಬಟ್ ಹಸಿಮೆಣ್ಸಿನ್ಕಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ಚಟ್ನಿ ಥರ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ತಿನ್ನೋ ಥರ ಗೊಜ್ಜು ಅಂದರೆ ಇದು ಹಸಿದು ಕುದಿಸೋ ಹಾಗಿಲ್ಲ. ಸೊ ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತೀನಿ. ಸೊ ಹೇಳ್ದಾಗೆ ಇದು ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಮಲೆನಾಡು ಶೈಲಿಯಲ್ಲಿ ಮಾಡ್ತಾ ಇರುವಂಥ ಮಾವಿನಕಾಯಿ ಗೊಜ್ಜು. ಇದೇ ರೀತಿ ಮಾವಿನಕಾಯಿ ಬದಲು ನೀವು ಶೇಂಗಾನ ಹಾಕಿ, ಶೇಂಗಾ ಹುರಿದುಬಿಟ್ಟು ಸಿಪ್ಪೆ ತೆಗೆದು ಹಾಕಿದ್ರೆ ಅದು ಶೇಂಗಾ ಗೊಜ್ಜು ಅಂತ ಆಗುತ್ತೆ. ಮುದ್ದೆ ಜೊತೆ ಅಂತೂ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಶೇಂಗಾ ಗೊಜ್ಜು ಕೂಡ ಮಾಡೋದು ತೋರಿಸ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ರುಬ್ಕೊಳ್ತೀವಿ. ತುಂಬ ಸಿಂಪಲ್ಲು, ತುಂಬ ಈಸಿ, ಕಡಿಮೆ ಸಮಯದಲ್ಲಿ ಇದನ್ನು ಮಾಡಿ ಮುಗಿಸ್ಬೋದು. ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ ಹೋಳು ಹಾಗೆ ಮಾವಿನಕಾಯಿ ಹೋಳು ಕೂಡ ಹಾಕ್ಕೊತಾ ಇದ್ದೀನಿ. ಅದು ಕಾಯೇ ಇದೆ, ನೋಡೋಕ್ಕೆ ಮಾತ್ರ ಕಲರ್ ಚೇಂಜ್ ಆಗಿದೆ, ಹಣ್ಣಾಗಿಲ್ಲ, ಹುಳಿ ಅಂಶ ಇದೆ. ಹುಳಿ ಇದ್ದಷ್ಟು ಚೆನ್ನಾಗಿ. ಹಾಗೆ ಇದಕ್ಕೆ ಗುರೆಳ್ ಪುಡಿ ಅಥವಾ ಹುಚ್ಚೆಳ್ ಪುಡಿ ಅಂತ 2 ಚಮಚ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದು ಮಾವಿನಕಾಯಿ ಗೊಜ್ಜಿಗೆ ಹಾಕಿರೋಂಥ ಸಾಮಗ್ರಿಗಳು. ಹಾಗೆ ಇಲ್ಲಿ ಒಂಚೂರು ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೀವು ಆಮೇಲೆ ಟೇಸ್ಟ್ ನೋಡಿ ಅಡ್ಜಸ್ಟ್ ಮಾಡ್ಬೋದು. ಸೊ ಇಲ್ಲಿ ಹುಳಿ ಇರೋದ್ರಿಂದ ನಾವು ಬೆಲ್ಲ ಹಾಕಲೇಬೇಕಾಗುತ್ತೆ. ಬೆಲ್ಲ ಹಾಕಿದ ಮಾತ್ರಕ್ಕೆ ತುಂಬ ಸಿಹಿ ಆಗುತ್ತೆ ಅಂತ ಏನಿಲ್ಲ. ನೋಡಿ, ಈಗ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ಮಾಮೂಲಿ ಒಂದು ಪಾತ್ರೆ ಇಟ್ಟು ಬಿಸಿಯಾಗಿದ ನಂತರ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಹಾಗೆ ಜೀರಿಗೆ, ಹಾಗೆ ಹೆಚ್ಚಿಟ್ಕೊಂಡಿದ್ದಂಥ ಕರಿಬೇವು, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದು ಕುದಿಸೋ ಅವಶ್ಯಕತೆ ಇಲ್ಲ. ಒಗ್ಗರಣೆ ತಣ್ಣಗಾಗಿ ಮೇಲೆ ಆ ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡ್ರೆ, ಉಪ್ಪು ಹಾಕ್ಕೊಂಡ್ರೆ, ಟೇಸ್ಟ್ ನೋಡಿಕೊಂಡು ಏನು ಹೆಚ್ಚು ಕಡಿಮೆ ಆಗಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ನಮ್ಮ ಮಾವಿನಕಾಯಿ ಗೊಜ್ಜು ರೆಡಿ ಆಗುತ್ತೆ. ಸೊ ಈ ಬಿಸಿಲುಗಾಲದಲ್ಲಿ ತಣ್ಣಗೆ ಇದನ್ನು ಊಟ ಮಾಡೋಕ್ಕೂ ಖುಷಿಯಾಗುತ್ತೆ. ಯಾಕೆಂದರೆ ಯಾವಾಗಲೂ ಬೇಳೆ ಸಾರು, ತರಕಾರಿ, ಸಾಂಬಾರು ಈ ಟೈಮಲ್ಲಿ ತಿನ್ನಂಗೆ ಅನಿಸಲ್ಲ, ತುಂಬಾ ಬಿಸಿಲಿದೆ. ಆಮೇಲೆ ಮಾವಿನಕಾಯಿ ಇರೋದ್ರಿಂದ ಅದರಲ್ಲಿ ವಿಟಮಿನ್ ಡಿ ಮತ್ತು ಸಿ ಹೆಚ್ಚಿರೋದ್ರಿಂದ ತುಂಬ ಒಳ್ಳೆಯದು ದೇಹಕ್ಕೆ. ಆಗಿನ ಕಾಲದಲ್ಲಿ ಮಾವಿನಕಾಯಿ, ಉಪ್ಪಿನಕಾಯಿನೇ ಯಾಕೆ ಪ್ರಿಸರ್ವ್ ಮಾಡ್ತಾಯಿದ್ರು ಅಂದರೆ ದಿನಕ್ಕೊಂದು ಹೋಳು ತಿಂದರೆ ಅದು ನಮ್ಗೆ ಅಷ್ಟು ಶಕ್ತಿ ಕೊಡುತ್ತೆ, ನಮ್ಮ ಸ್ಕಿನ್ ವೃದ್ಧಿ ಆಗುತ್ತೆ, ಕೂದಲಿಗೆ ಒಳ್ಳೆಯದು ಅನ್ನೋದಕ್ಕೋಸ್ಕರನೇ ಉಪ್ಪಿನಕಾಯಿ ಅಂತ ಅದನ್ನು ಹಾಕಿ ಪ್ರಿಸರ್ವ್ ಮಾಡಿ ಇಡ್ತಾಯಿದ್ರು. ಸೊ ಮಾವಿನಕಾಯಿ ಯೂಸ್ ಮಾಡೋದ್ರಿಂದನೂ ತುಂಬ ಒಳ್ಳೆಯದು. ನಮಸ್ಕಾರ.